₹1 ₹2 ಇದ್ರೆ ಸಾಕು. ಒಂದೇ ಸಾರಿ ₹15 ಅಂದರೆ ಅದು ಜಾಸ್ತಿ ಆಗುತ್ತೆ. ಏಕ್ದಮ್ ಹಿಂಗೆ ಹೆಚ್ಚಿಗೆ ಮಾಡಿ ತಪ್ಪಮ್ಮ ಇರೋರು ಕೊಡ್ತಾರೆ, ಇಲ್ದವರು ಫ್ರೀ ಬಸ್ ಬಿಟ್ಟು ಎಲ್ಲ ಲೇಡೀಸೇ ಕುಂತ್ಕೊಂತಾರೆ, ಜೆಂಟ್ಸ್ ಮೇಲೆ ಫುಲ್ ಗಲಾಟಿನೇ. ಸರ್ಕಾರದಾಗ ನಗು ಮುಖ ಇದೆಯಾ? ಎಲ್ಲೂ ಇಲ್ಲ. ಈ ತರ್ಕ್ಲ ಸರ್ಕಾರ ಇದು ಯಾವನ ವಿಧಿ ತನ್ಮಕ್ಕೆ, ಈ ತರ್ಕ್ಲ ಸರ್ಕಾರ ಇದು ಯಾವನ ವಿಧಿ ತನ್ಮಕ್ಕೆ. ಎಲ್ಲ ಫ್ರೀ ಅಂತ ಹೇಳ್ಬಿಟ್ಟು ಇದಕ್ಕಿದಂಗೆ ಎಲ್ಲ ರೇಟ್ ಜಾಸ್ತಿ ಮಾಡಿದೆ. ಈಗ ಬಸ್ ರೇಟ್ ಕೂಡ ಜಾಸ್ತಿ ಮಾಡ್ತಾ ಇದೆ. ಇದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಸರ್? ಇವು ಗ್ಯಾರಂಟಿಗಳು ಮಾಡಿದ್ದು ಯಾರನ್ನ ಕೇಳಿ ಮಾಡಿದ್ರು ಏನೋ ಅವರು ಓಟ್ಗೋಸ್ಕರ ಮಾಡಿಬಿಟ್ರು. ಓಟ್ ಬಂತು ಎಲ್ಲ ಆಯಿತು. ಈಗೇನು ಗ್ಯಾರಂಟಿ ಇದ್ರೇನು ಇಲ್ದಿದ್ರೇನು, ನಮ್ಗೆ ಬರೋ ಓಟ್ ಬಂದಿದೆ, ಅಧಿಕಾರದಲ್ಲಿದ್ದೀವಿ, ನಾವು ಹೇಳಿದ್ದೆ ನಡೀತದೆ ಅಂತ ಮಾಡ್ತಾವ್ರಮ್ಮ. ಇದನ್ನು 15% ಎಕ್ಸಿದ್ದಾರೆ. ಇದು ನಾಳೆಯಿಂದ ಗೊತ್ತಾಗುತ್ತೆ ನಮ್ಗೆ ಎಷ್ಟು ಜಾಸ್ತಿ ₹5 ಏನೋ ಅಂತ ರೇಟ್. ಬೇಸರ ಆಗಿದೆ, ತುಂಬಾ ಆಗಿದೆ. ಹೌದು, ತುಂಬ ಏನು ಸ್ವಲ್ಪ ಸಮಾನತೆ ಬೇಕು ಅಂತ ನೀವು ಹೇಳ್ತಾ. ಸಮಾನತೆ ಬೇಕು. ಇನ್ನೊಂದು ಓಟ್ಗೋಸ್ಕರ ಏನಾದ್ರು ಮಾಡೋದಲ್ಲಮ್ಮ, ಕಂಟಿನ್ಯೂಸ್ ಆಗಿ ಕೊಟ್ಟರೆ ಓಕೆ, ಇಲ್ಲದ್ರೆ ಸುಮ್ಮನೆ ಇರಬೇಕು. ಸಿದ್ದರಾಮಯ್ಯ ಸರ್ಕಾರ ಏನು ಯೋಜನೆ ತಂದಿದೆ ಅದೆಲ್ಲ ವೇಸ್ಟ್ ಅಂತ? ಇಲ್ಲ ವೇಸ್ಟ್ ಅಂತೇನಿಲ್ಲ, ಯೋಜನೆ ಕರೆಕ್ಟು. ಈ ಏನು 6 ತಿಂಗಳಿಗೆ 3 ತಿಂಗಳಿಗೆ ಹಾಲ್ ರೇಟು, ಬಸ್ ರೇಟು, ಈ ಸ್ಟ್ಯಾಂಪಲ್ಲೇ ಇದೆ ರಿಜಿಸ್ಟ್ರೇಷನ್ ಸ್ಟ್ಯಾಂಪು, ಅದೊಂದು ಉಳಿ ಎಲ್ಲ ಮೊದಲೇ ಮಾಡಾಕಿದ್ದಾರೆ. ಇನ್ನು ಹಾಲ್ದೊಂದು ಎಕ್ಕಬೇಕು, ನಾಳಿನಿಂದ ಇದು ಬಸ್ ರೇಟ್ ಆಗುತ್ತೆ. ಇದರಿಂದ ಏನಾದರೂ ಕೇಂದ್ರ ಸರ್ಕಾರ ಬಗ್ಗೆ ಏನಾದರೂ ಹೇಳಕ್ಕೆ ಇಷ್ಟಪಡ್ತೀನಿ? ಕೇಂದ್ರದವ್ರು ಅವರು ಏನು ಮಾಡ್ತಾರೆ, ಇದು ಸ್ಟೇಟ್ ವಿಚಾರ. ಅಲ್ಲ, ಅವ್ರ ಗಿಮ್ಮಿಕ್ ಏನಾದರೂ ಇದೆಯಾ? ಇಲ್ಲ, ಅವ್ರದ್ದೇನಿಲ್ಲ. ಎಲ್ಲ ಸಿದ್ದರಾಮಯ್ಯಂದು, DK ಶಿವಕುಮಾರು, ಈ ಮಂತ್ರಿಮಂಡಲ, ಈ ಕಾಂಗ್ರೆಸ್ MLAಗಳು MP ಏನು ಹೇಳೋದು, ಇವರು ಏಕ್ದಮ್ ಹಿಂಗೆ ಹೆಚ್ಚಿಗೆ ಮಾಡಿದ್ದು ತಪ್ಪಮ್ಮ. ತಪ್ಪು. ಏನೋ ಸ್ವಲ್ಪ ಮಾಡಲಿ, ₹1 ₹2 ₹5 ₹10 ಅಂದರೆ ಯಾರು ಕೊಡ್ತಾರೆ? ಈಗ ಇರೋರು ಕೊಡ್ತಾರೆ, ಇಲ್ದವರು ಅವ್ರು ಬರ್ಡನ್ ತಾನೆ. ಬಡವರಿಗೆ ಜಾಸ್ತಿ ಮಾಡಿದೆ ಅಂತ ಹೇಳ್ತಾ ಇದ್ದಾರೆ. ಮಾಡ್ತಾ ಇದ್ದಾರೆ. ಇದು ರಾಮಲಿಂಗ ರೆಡ್ಡಿ ಅವರು ಸಾರಿಗೆ ನಿಗಮಕ್ಕೆ ಈಗ ಹೊರೆ ಆಗಿದೆ, ಲಾಸ್ ಆಗಿದೆ ಅಂತ ಹೇಳ್ತಾ ಇದ್ದಾರೆ. ಇದ್ದೇ ಲಾಸ್ ಇದೆ. ಯಾಕೆ ಮಾಡಿದ್ರು ಲಾಸು? ಬೇರೆ ಎಲ್ಲ ಮಾಡಿಬಿಟ್ರು ಫ್ರೀಗಳು, ಅದೇ ಮಾಡಬಾರ್ದಾಗಿತ್ತು. ಅಲ್ಲ, ಈಗ ಫ್ರೀ ಮಾಡಿದ್ರಿಂದನೇ ಹಿಂಗಾಗ್ತಿದೆ ಅಂತ. ಅದಕ್ಕೆ ದುಡ್ಡು ಹೊಂದ್ಸಕ್ಕೆ ಇದು ನಮ್ಮ ಮೇಲೆ ಹಾಕ್ತಾವ್ರೆ. ವಯಸ್ಸಾಗಿರೋರು 60 ವಯಸ್ಸಾದರೆ ಲೇಡೀಸು ಜೆಂಟ್ಸು ಆ ಥರ ಮಾಡಿದ್ರೆ ಒಳ್ಳೆಯದು. ಇದು ಮಾಡಿದ್ದು ತುಂಬ ಅನ್ಯಾಯ. ಯಾರು ಒಪ್ಪಲ್ಲ. ಇದು ಬೇಡ. ಇದು ಏನಕ್ಕೆ ಅದು ಮನೇಲಿ ಯಾರು ಕೇಳಲ್ಲ, ಯಾರೂ ಇಲ್ಲ, ಅಡುಗೆ ಮಾಡಲ್ಲ, ಏನೂ ಇಲ್ಲ. ಊರು ಸುತ್ತಾಡ್ತಾರೆ. ಇಲ್ಲ ಅನುಕೂಲ ಮಾಡಬಾರ್ದು. ವಯಸ್ಸಾಗಿರೋದು ಜೆಂಟ್ಸು ಲೇಡೀಸು ಆತ 60 ವಯಸ್ಸಾಗಿರೋದ್ರ ಮೇಲೆ ಮಾಡಲಿ, ಏನು ತೊಂದರೆ ಇಲ್ಲ. ಇದು ಮಾಡಿ ಹೌದು ತೊಂದರೆ ಇದೆ. ಇದು ಭಾಳ ಅನ್ಯಾಯ. ಮಾಡಬಾರ್ದು. ಏನೋ ಒಂದು ₹1 ₹2 ಇದ್ರೆ ಸಾಕು, ಪರವಾಗಿಲ್ಲ. ಮಾಡಿದ್ದು ಒಂದೇ ಸಾರಿ ₹15 ಅಂದರೆ ಅದು ಜಾಸ್ತಿ ಆಯ್ತದೆ. ಹೌದು, ಭಾಳ ತೊಂದರೆ ಆಗುತ್ತೆ. ಫ್ರೀ ಕೊಟ್ಬಿಟ್ಟು ಇದೆಲ್ಲ ಫುಲ್ಲು ರೇಟ್ ಜಾಸ್ತಿ ಮಾಡಿಬಿಟ್ರೆ ಹೆಂಗೆ? ಅದು ಎಣ್ಣೆ ರೇಟು, ಹಾಲು ರೇಟು ಎಲ್ಲ ಪ್ರತಿಯೊಂದು ರೇಟ್ ಮಾಡಿಬಿಟ್ರೆ ಎಲ್ಲ ಅದೇ ಆಗೈತು. ಫ್ರೀ ಏನು ಮಾಡಿದ್ದು ಮಾಡಬಾರ್ದು ಆ ಥರ. ಫ್ರೀ ಅದೇ ವಯಸ್ಸಾಗಿರೋದು ಲೇಡೀಸು ಜೆಂಟ್ಸು ಆ ಥರ ತಪ್ಪು. ಹೌದು, ತಪ್ಪು ಮಾಡಬಾರ್ದು. ಶಕ್ತಿ ಅವ್ರಿಗೆ ಅಂದರೆ ಹೆಣ್ಮಕ್ಳು ಮಾತ್ರ ಇಂಪಾರ್ಟೆಂಟ್ ಅಲ್ವಾ? ಓಕೆ, ಇದು ಮನೆಯವ್ರಿಗೆ ಇಂಪಾರ್ಟೆಂಟ್ ಏನು ಬಂದಿರುತ್ತೆ ಹೇಳಿ? ಅವ್ರಿಗೆ ಮನೆಯವ್ರಿಗೆ ಇಂಪಾರ್ಟೆಂಟ್ ಏನು ಬರುತ್ತೆ ಹೇಳಿ? ಎಲ್ಲಿ ವರ್ಕೇ ಆಗ್ತಿಲ್ಲ ಮೇಡಮ್. ಅದನ್ನು ವರ್ಕ್ ಆಗ್ತಿಲ್ಲ. ಆ್ಯಕ್ಚುಲಿ 2 ವರ್ಷ ಮಾತ್ರ ಕೊಟ್ಟಿದ್ದಾರೆ. ಈಗ ಮತ್ತೆ ಟಿಕೆಟ್ ಜಾಸ್ತಿ ಮಾಡಿದ್ದಾರೆ. ಏನು ಮಾಡ್ತಾರೆ ಅದನ್ನೇನು ಮಾಡ್ತಾರೆ ಹೇಳಿ? ಹೋಗಲಿ, ಅದನ್ನೇನು ಮಾಡ್ತಾರೆ ಹೇಳಿ? ಎಲ್ಲ ಫ್ರೀ ಅಂತ ಅಂದ್ಬಿಟ್ಟು ರಾಜ್ಯ ಸರ್ಕಾರ ಈ ಥರ ಮಾಡಿದೆ. ಇದು ಪಾಯಿಂಟಾ ಇದು ಹೇಳಿ? ನಥಿಂಗ್ ಇಲ್ಲ ಅಲ್ವಾ? ಅಲ್ಲ, ಮತ್ತೆ ಏನಕ್ಕೆ ಮಾಡ್ಬೇಕು ಹೇಳಿ? ಇದನ್ನೆಲ್ಲ ಮಾಡಬಾರ್ದಲ್ವಾ? ಅದು ಇದು ನಮ್ಮ ಜನತೆಗೆಲ್ಲ ಇಂಪಾರ್ಟೆಂಟ್ ಗೊತ್ತಾಗಬೇಕಷ್ಟೇ ಅಲ್ವಾ ಹೇಳಿ? ಹೌದು. ಆ್ಯಕ್ಚುಲಿ ಬಡವ್ರಿಗೆ ಅಂತಲ್ಲ ಮೇಡಮ್, ಈ ಹ್ಯಾಂಡಿಕ್ರಾಫ್ಟ್ ಇದ್ದಿರಲ್ಲ ಅವ್ರಿಗಾದ್ರೂ ಮಾಡ್ಬೋದಾಗಿತ್ತಲ್ವಾ ಮೇಡಮ್? ಅದನ್ನಾದ್ರೂ ಮಾಡಿದರೆ ಬೆಟರ್ ಅಲ್ವಾ? ಅದನ್ನು ಮಾಡಿದರೆ ಬೆಟರ್ ಅಲ್ವಾ? ಅವ್ರು ಮಾಡಿದ್ರೆ ಹ್ಯಾಂಡಿಕ್ರಾಫ್ಟ್ ಮಾಡಿದ್ರೆ ಬೆಟರು. ಆ್ಯಕ್ಚುಲಿ ಬಡವರು ಅಂತ ಅಂದರೆ ಇಂಪಾರ್ಟೆಂಟ್ ಅಲ್ಲ ಮೇಡಮ್, ಹ್ಯಾಂಡಿಕ್ರಾಫ್ಟ್ ಮಾಡಿದರೆ ಇಂಪಾರ್ಟೆಂಟ್ ಅಲ್ವಾ ಮೇಡಮ್? ಅದು ಏನು ಮಾಡಿದರೆ ಹೇಳಿ ಹೋಗಲಿ? ಆ್ಯಕ್ಚುಲಿ ಏನಾದರೂ ಇಂಪಾರ್ಟೆಂಟ್ ಇದೆ ಹೇಳಿ ಹೋಗಲಿ ನೋಡೋಣ. ಎಲ್ಲ ರೈಸ್ ಮಾಡಿದ್ದಾರೆ ಗೊತ್ತಾ? ಆ್ಯಕ್ಚುಲಿ ಇದು ಮಾರ್ಕೆಟ್ ರೇಟ್ ಜಾಸ್ತಿ ಮಾಡಿದ್ದಾರೆ. ಮನೆ ಕೆಲಸದ್ದು, ಊಟದ್ದು ಎಲ್ಲದು ರೈಸ್ ಮಾಡಿದ್ದಾರೆ. ಏನು ಮಾಡ್ತಾರೆ ಅದನ್ನು? GST ಜಾಸ್ತಿ ಮಾಡಿದ್ದಾರೆ. ಆ್ಯಕ್ಚುಲಿ ಏನು ಮಾಡೋಣ ಹೇಳಿ? GST ಜಾಸ್ತಿ ಮಾಡಿದ್ದಾರೆ. ಆ್ಯಕ್ಚುಲಿ ಇದನ್ನು ಏನು ಮಾಡ್ತಾರೆ? ಏನು ಮಾಡೋಣ ಹೇಳಿ?
ಈ ಸರ್ಕಾರ ಏನು ಮಾಡ್ತಾ ಇಲ್ಲ ಅನ್ನೋದು ನಮಗೆ ಇಂಪಾರ್ಟೆಂಟ್ ಅಷ್ಟೇ. ಆ್ಯಕ್ಚುಲಿ ನಮ್ಮ ಜನಗಳಿದಾರಲ್ಲ ಅವ್ರ ಅಭಿಪ್ರಾಯ ಇರುತ್ತೆ. ಆ್ಯಕ್ಚುಲಿ ಜನಗಳಿದ್ದಾರೆ, ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ ಮೇಡಮ್. ಈಗ ಆ್ಯಕ್ಚುಲಿ ಕಾಂಗ್ರೆಸ್ ಸರ್ಕಾರದಲ್ಲಿ 2 ವರ್ಷ ಆಯ್ತು ಅಭಿವೃದ್ಧಿಯಾಗಿ ಏನೂ ಇಲ್ಲ. ಆ್ಯಕ್ಚುಲಿ ಈಗ ಏನಾಗಿದೆ ಅಂದರೆ ಸರ್ಕಾರದಿಂದ ಫ್ರೀ ಬಸ್ ಬಿಟ್ಟು ಎಲ್ಲ ಲೇಡೀಸೇ ಕುಂತ್ಕೊಂತಾರೆ, ಜೆಂಟ್ಸ್ ಮೇಲೆ ಫುಲ್ ಗಲಾಟೆನೇ, ಏನೂ ತೊಂದರೆ ಇಲ್ಲ. ಅದೇ ಬದಲು ಟಿಕೆಟ್ ಇಶ್ಯೂಸ್ ಮಾಡಿದರೆ ಮನೆಯಿಂದ ಈಚೆ ಬರ್ತಿರಲಿಲ್ಲ, ಮನೆಗೆ ಆರಾಮಾಗಿರೋರು. ಫ್ರೀ ಐತೆ ಅಂತ ಹೇಳ್ಬಿಟ್ಟು ಗಾಂಧಿನ ಬಿಟ್ಟು ಬಂದು ಎಲ್ಲೋ ಇರ್ತಾರೆ, ಬಂದು ಕುಂತ್ಕೊಂತಾರೆ. ಏನೈತಿ ಇಲ್ಲಿ ಸಮಾಜ? ಏನಿಲ್ಲ. ಆಧಾರ್ ಕಾರ್ಡ್ ಕೊಡ್ತಾರೆ, ಕುಂತ್ಕೊಂತಾರೆ. ನಂದಪ್ಪ ಸೀಟು ಅಂತ ಮುಂಚೆನೇ ಸೀಟ್ ಹಾಕಿರ್ತಾರೆ, ಗಂಡ್ಸ್ಕೊಂತಾರೆ, ಹೋಗ ಮುಂದಕ್ಕೆ ಅಂತಾರೆ. ಇದಕ್ಕೇನು ಹೇಳ್ತೀರಾ ಅನ್ಸಲ್ಲ, ಏನು ಮಾಡೋಕ್ಕಾಗಲ್ಲ. ಈ ಸರ್ಕಾರದಾಗ ಏನೋ ಒಂದು ಚೂರು ಪ್ರಯತ್ನ ಇದ್ಬಿಟ್ರೆ 4 ಯೋಜನೆ ಇದೆ. ಏನಿದೆ ಚಟ್ಪಟ್ನ ಎಲೆಕ್ಷನ್ ಬರೋ ಟೈಮ್ಗೆ ಅವತ್ತಿನ ದಿನ ನೈಟು ದುಡ್ಡು ಹಾಕಿರು ಗೊತ್ತಾ ನಿಮಗೆ? ಹೆಂಗಸುಗಳಿಗೆಲ್ಲ ಹಲವಾರು ಕರ್ನಾಟಕ ಗೊತ್ತಲ್ವಾ? ಅವಾಗೆಲ್ಲ ಓಟ್ ಹಾಕಿರು. ಏನು ಸಿಕ್ತು ಪ್ರಯತ್ನ? ಏನೂ ಸಿಗಲಿಲ್ಲ. ಅವರು ನೀವು ಹೇಳ್ಬಾರ್ದು, ನಾವು ಯಾವುದೇ ಥರ ಪಕ್ಷದ ಬಗ್ಗೆ ಹೇಳ್ತಾ ಇಲ್ಲ. ಈ ಕೆಲಸ ಮಾಡಬಾರ್ದು. ಸಿದ್ದರಾಮಯ್ಯ ಏನೋ ಒಂಚೂರು ಕುಶಾಲೋಪ ಏನೋ ಇದೆಯಾ? ಸರ್ಕಾರದಾಗ ನಗುಮುಖ ಇದೆಯಾ? ಎಲ್ಲೂ ಇಲ್ಲ. ಇರೋದು ಎರಡೇ, ಡಿ.ಕೆ. ಶಿವಕುಮಾರ್, ಸಿದ್ದರಾಮಯ್ಯ ಅಂತ ಬಿಟ್ಟರೆ ಮಿಕ್ತವ್ರು ಯಾರನ್ನು ನಗ್ತಾವ್ರ? ಯಾರು ನಗಲ್ಲ. ಯಾವ ಕ್ಷೇತ್ರದಾಗ ಏನೋ ಇದೆಯಾ? ಏನಿಲ್ಲ. ಅದ್ರಾಗೂ BJP JDS ಗೆದ್ದಿರೋ ಕ್ಷೇತ್ರದಾಗ ಏನಿಲ್ಲ, 0. ಕೇಂದ್ರ ಸರ್ಕಾರದಿಂದ ಬಂದು ಮಾತ್ರ ಸಿಗೋದು, ಇಲ್ಲಾಂದ್ರೆ ಅವ್ರಿಗೆ ಕೇಳಲ್ಲ. ಫಂಡ್ ಬಂದು ಹಾಕ್ತೀವಪ್ಪ ಹೋಗಪ್ಪ ಅಂತಾರೆ MLA. ಅವ್ರದ್ದು ಅಲ್ಲಿ ನಡೆಯೋದು ಇಲ್ಲ. ಸ್ಟೇಷನಾಗೆ ಏನು ನಡೀತದೆ? CT ರವಿದು ಏನು ನಡೀತು? ಇವನು CM ಯಾರು? ಸಿದ್ದರಾಮಯ್ಯರು. ಏನು ನಡೀತಾ? ಏನೂ ನಡೀಲ್ಲ. ಅವನು ಹೇಳ್ದಂಗೆ ACP ಮಾಡಬೇಕು, ಎಲ್ಲರೂ ಸಮಾನತೆ ಓಡಾಡಬೇಕು. ಅದು ಬಿಟ್ಟರೆ ಈ ಥರ್ಡ್ ಕ್ಲಾಸ್ ಸರ್ಕಾರ ಇವತ್ತು ಹೇಳ್ಬಿಡಿ, ಈ ಥರ್ಡ್ ಕ್ಲಾಸ್ ಸರ್ಕಾರ ಇದು ಯಾವನ ವಿಜಿತ ಮುಖ್ಯ.